ನಿನ್ನೆ ಮೇ 26ರಂದು ದೆಹಲಿಯ ಇಂದಿರಾ ಭವನದಲ್ಲಿ ರಾಹುಲ್ ಗಾಂಧಿ ಹೇಳಿದ ಹಾಗೆ 2 ದಿನದಲ್ಲಿ ರಾಜೀನಾಮೆ ಕೊಡಬೇಕು. ಅಂದರೆ 28 ಸಾಯಂಕಾಲ ಒಳಗಡೆ ರಾಜೀನಾಮೆ ಕೊಡಬೇಕು. ಸಿ ಎಂ ಸ್ಥಾನಕ್ಕೆ ಸಿದ್ದರಾಮಯ್ಯವರು ಡೆಡ್ಲೈನ್ ಕೊಟ್ಟಿದ್ದಾರೆ. ಅದರಂತೆ ಈಗ ಸಿದ್ದರಾಮಯ್ಯವರು ನಾಳೆ 3 ಗಂಟೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗು ಎಲ್ಲ ಮಿನಿಸ್ಟ್ರು ಜೊತೆಗೆ. ನಂತರ ಮಧ್ಯಾಹ್ನ 3 ಗಂಟೆ ಲೋಕಭವನ ಅಂದರೆ ರಾಜಭವನಕ್ಕೆ ಈಗ ರಾಜಭವನ ಅಂತಿದ್ರು, ಈಗ ಲೋಕಭವನ ಹೇಳಿ ಲೋಕಭವನ ತೆರಳಿ ಸಿ ಎಂ ಸಿದ್ದರಾಮಯ್ಯವರು ತಮ್ಮ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸ್ತಾರೆ. ರಾಜ್ಯಪಾಲರಿಗೆ 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ನಿಗದಿಯಾಗಿದೆ. ಸಿ ಎಂ ಕಚೇರಿಯಿಂದ ಅಧಿಕೃತ ಮಾಹಿತಿ ಬಂದಿದೆ. ಇದು ಸುಳ್ಳು ಸುದ್ದಿ ಅಲ್ಲ, ಯೂಟ್ಯೂಬಲ್ಲಿ ಹೇಳ್ತಂತೇಳಿ ದಟ್ ಈಸ್ ಎ ಫ್ಯಾಕ್ಟ್ಸ್, ನಾಟ್ಸ್ ಎ ಫಾಲ್ಸ್ ನ್ಯೂಸು. ಇದು ಅಧಿಕೃತವಾಗಿ ಬಂದಿರೋ ನ್ಯೂಸು. ನಾಳೆ ಮಧ್ಯಾಹ್ನ 3 ಗಂಟೆಗೆ ಹೋಗ್ತಾರೆ ರಾಜೀನಾಮೆ ಕೊಡೋಕ್ಕೆ, ರಾಜ್ಯಪಾಲರನ್ನು ಭೇಟಿ ಆಗೋಕ್ಕೆ ಮೊದಲು ಸಿದ್ದರಾಮಯ್ಯವರು. ಸೊ ನಾಳೆ ಮುಕ್ತಾಯ ಆಗುತ್ತೆ ಸಿದ್ದರಾಮಯ್ಯವರ ಅಭಿಯಾನ. ಸೊ ರಾಜ್ಯ ಸುದೀರ್ಘವಾದ ಮುಖ್ಯಮಂತ್ರಿ, ನಂತರ ಮುಖ್ಯಮಂತ್ರಿ ಯಾರು ಅಂತ ಗೊತ್ತಾಯಿತು, ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಅವರೀಗ ಹೇಳಿದ್ರಂತೆ ಹೈಕಮಾಂಡ್ಗೆ, ಯಾವುದೇ ಕಾರಣಕ್ಕೂ DSM ಪೋಸ್ಟ್ ಬೇಡ, 4 DSM ಪೋಸ್ಟ್ ಅಂತ ಹೇಳಿದರು. ಹಿಂದಾಗೆ ಲಿಂಗಾಯತರಿಗೆ 1 ಪೋಸ್ಟು, ಅಲ್ಪಸಂಖ್ಯಾತರಿಗೆ ಅಂದರೆ ಈ ಅಲ್ಪಸಂಖ್ಯಾತರಿಗೆ 1 ಪೋಸ್ಟು, ಹಿಂದುಳಿದವ್ರ ಪೋಸ್ಟ್, ದಲಿತರಿಗೆ 1 ಪೋಸ್ಟ, ಯಾವುದೋ ಪೋಸ್ಟ್ ಬೇಡ. ನಾನು ಮುಖ್ಯಮಂತ್ರಿ ಇರುವಾಗ ಯಾವುದೋ ಪೋಸ್ಟ್ ಬೇಡ, ಸಚಿವ ಸ್ಥಾನ ಸಾಕು ಅಂತ. ಮುಖ್ಯಮಂತ್ರಿ ಸ್ಥಾನ ಗೊತ್ತವರಿಗೆ ಅದೇನು ಉಪಯೋಗ ಇಲ್ಲ. ಬರೀ ಒಂದು ಕಾಲು ಕೊಟ್ಟಿದ್ದ ಅಷ್ಟೇ, ಏನಿಲ್ಲ, ಒಂದು ಕಾಲು ಕೊಡೋಲ್ಲ, ಸುಮ್ಮನೆ ಹೆಸರಿಗೆ ಮಾತ್ರ ಮುಖ್ಯಮಂತ್ರಿ, ಏನಿಲ್ಲ. ಬಲಿಷ್ಠವಾದ ಖಾತೆ ಇದೆ. ಸೆಕೆಂಡ್ ಖಾತೆ ಅಂದರೆ ಗೃಹ ಖಾತೆ ಇವು ಗೃಹ ಖಾತೆ, ಕಂದಾಯ ಖಾತೆ, ಜನಸಂಪನ್ಮೂಲ ಖಾತೆ, ಜಲಸಂಪನ್ಮೂಲ ಖಾತೆ, ಇವೆಲ್ಲ ಖಾತೆಗಳು. ಯಾವುದೇ ಕಾರಣಕ್ಕೂ ಈ ಮುಖ್ಯಮಂತ್ರಿದು ವೇಸ್ಟ್, ಏನೇ ಹೆಸರು ಪ್ರಯೋಜನ ಇಲ್ಲ. ಅದು ಗೊತ್ತಾಗಿ ಬೇಡ ಅಂತ ಹೇಳಿದೆ. ಒಳ್ಳೆಯ ಮಾತು, ರಾಜ್ಯ ಖಾತೆ ನೋಡಿಸಿದರೆ ಮುಖ್ಯಮಂತ್ರಿಯಾಗಿರ್ತಾರೆ. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ನಾಡಿದ್ದು 29 ಪ್ರಮಾಣವಚನ ಸ್ವೀಕರಿಸ್ತಾರೆ ಲೋಕಭವನದಲ್ಲಿ. ಅದು ನಾನು ಹೇಳ್ತೀನಿ. ಆಮೇಲೆ ಸಚಿವರು ಯಾರಂತ ಗೊತ್ತಿಲ್ಲ. ಮುಖ್ಯಮಂತ್ರಿ ಯಾವಾಗ ರಾಜೀನಾಮೆ ಕೊಟ್ಟರೆ 34 ಸಚಿವರು ಮಾಜಿ ಆಗ್ತಾರೆ. ಆವಾಗ ಹೊಸ ಸಂಪುಟಕ್ಕೆ ಯಾರು ಸೆಪ್ರೇಟ್ ಆಗ್ತಾರೆ ಅನ್ನೋದು ಎಕ್ಸ್ಕ್ಲೂಸಿವ್ ಸೀಕ್ರೆಟ್ ಆಗಿದೆ, ಗೊತ್ತಿಲ್ಲ ಯಾರು ಸೀಕ್ರೆಟ್. ಅದು ಮುಖ್ಯಮಂತ್ರಿ ಬಿಟ್ಟ ತೀರ್ಮಾನ, ಯಾರನ್ನು ತೊಗೊಳ್ತಾರೆ ಅದನ್ನು ಬಿಡ್ತಾರೆ ಅಂತ. ಹಾಗಾಗಿ ಡಗ ಅಯ್ಯೋ ಡಿ ಕೆ ಬೈದ್ಬಿಟ್ನಪ್ಪ, ಏನೋ ಬೈದಿದ್ದು ನೋಡ್ಕೊತಾರೆ. ಈ ಡಿ ಕೆ ಹೋಗೋಳಕ್ಕೆ ಶುರು ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಬಿಟ್ಟು ಈಗ ಡಿ ಕೆ ಶಿವಕುಮಾರ್ ಹೋಗೋಳಕ್ಕೆ ಶುರು ಮಾಡ್ತಾರಲ್ಲ ಶಾಸಕರು, ಸಚಿವರು. ಈಗ ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಆಮೇಲೆ ಈಗ ಮಳೆ ಬರ್ತಿಲ್ಲ, ಮಳೆ ಫುಲ್ ರೆಡಿ ಆಗಬೇಕು. ಮುಂಗಾರು ಮಳೆ ಬರ್ತದೆ. ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆಗಳು ಮತ್ತು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಮೇನ್ 2 ಇಲಾಖೆಗಳು ರೆಡಿ ಆಗಬೇಕು ಮುಂಗಾರು ಮಳೆಗೆ, ರೈತರಿಗೆ ಅನುಕೂಲ ಮಾಡಿಕೊಡೋಕ್ಕೆ. ಎಮರ್ಜೆನ್ಸಿ ರೆಡಿ ಆಗಬೇಕು. ಮುಖ್ಯಮಂತ್ರಿ ರೆಡಿ ಆಗಬೇಕು ಆಡಳಿತ ನಡೆಸೋಕ್ಕೆ, ಒಳ್ಳೆಯ ಆಡಳಿತ ಕೊಡೋಕ್ಕೆ.